ಆರ್ಥಿಕ ಸಂಕಷ್ಟದ ನಡುವೆ ರಾಜ್ಯ ಸರ್ಕಾರದ ಖಜಾನೆಗೆ ಕನ್ನ. ಇದು ಐಎಎಸ್ ಅಧಿಕಾರಿಯೊಬ್ಬರು ತನಿಖೆಯನ್ನ ಎದುರಿಸಬೇಕಾದಂತಹ ಸ್ಟೋರಿ. ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ ಇಂಟ್ರೆಸ್ಟಿಂಗ್ ವಂಚನೆಯ ಕತೆ. ಆರ್ಥಿಕ ಸಂಕಷ್ಟವನ್ನ ಇಡೀ ರಾಜ್ಯ ಎದುರಿಸ್ತಾ ಇದೆ. ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಇಂಥ ಸಂದರ್ಭದಲ್ಲೇ ಸರ್ಕಾರದ ಖಜಾನೆಗೆ ಕನ್ನ ಬಿದ್ದಿದೆ. ಐಎಎಸ್ ಅಧಿಕಾರಿಯೊಬ್ಬರು ತನಿಖೆಯನ್ನ ಎದುರಿಸಬೇಕಾದಂತಹ ಸ್ಟೋರಿ ಇದು. ಸುವರ್ಣ ನ್ಯೂಸ್ ಬಯಲು ಮಾಡ್ತಿದೆ ಇಂಟ್ರೆಸ್ಟಿಂಗ್ ವಂಚನೆಯ ಕಥೆ. ದೂರು ಕೊಟ್ಟವರ ಮೇಲೆ ತನಿಖೆ ತಿರುಗಲಿರುವ ಕೇಸ್ ಇದು. ಸರ್ಕಾರದ ಬೊಕ್ಕಸಕ್ಕೆ ಬರೋಬ್ಬರಿ 48 ಕೋಟಿ ರೂಪಾಯಿ ವಂಚನೆಯಾಗಿದೆ. ಬರೋಬ್ಬರಿ 48 ಕೋಟಿ ರೂಪಾಯಿ. 48 ಕೋಟಿ ವಾಪಸ್ ಬಂದ್ರು ವಸೂಲಾಗಬೇಕು 25 ಕೋಟಿ. ಇನ್ನು 25 ಕೋಟಿ ವಸೂಲಾಗಬೇಕು, 48 ಕೋಟಿ ವಾಪಸ್ ಬಂದ್ರು. ದುಡ್ಡು ಬಂತು ಆದ್ರೂ ವಸೂಲಾಗಬೇಕು. ಕನ್ಫ್ಯೂಷನ್ ಇದೆ. ನಿಮಗೂ ಕೂಡ ಅನ್ಸಿರುತ್ತೆ ದುಡ್ಡು ಬಂತು ಆದ್ರೂ ವಸೂಲಾಗಬೇಕು ಅಂದ್ರೆ ಏನಿದು ಕನ್ಫ್ಯೂಷನ್ ಅಂತ. ಕೃಷಿ ಉತ್ಪನ್ನ ಮಾರಾಟ ಮಂಡಳಿಯ ವಂಚನೆಯ ವಾಸನೆ ಹಿಡಿದಿದೆ ಸಿಸಿಬಿ. ಮಾರಾಟ ಮಂಡಳಿಯ ಎಂಡಿ ಕರಿಗೌಡರ ದೂರಿನ ಅನ್ವಯ ಸಿಸಿಬಿ ಈಗ ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ಆಂಧ್ರ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿದ್ದಂತಹ 100 ಕೋಟಿ ಸಿಂಡಿಕೇಟ್ ಬ್ಯಾಂಕ್ಗೆ ವರ್ಗಾವಣೆ ಆಗತ್ತೆ. ಏನಿದು ಸ್ಟೋರಿ ಅನ್ನೋದು ಇಲ್ಲಿಂದ ಆರಂಭ. ಆಂಧ್ರ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿದ್ದ 100 ಕೋಟಿ ಸಿಂಡಿಕೇಟ್ಗೆ ವರ್ಗಾವಣೆ ಆಗುತ್ತೆ. ಉತ್ತರಳ್ಳಿ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ 100 ಕೋಟಿ ರೂಪಾಯಿ ಎಫ್ಡಿ ಮಾಡಿದ್ದಂತಹ ಮಂಡಳಿ. ಈಗ ಮಂಡಳಿಯ ಡಿಜಿಎಂ ಸಿದ್ದಲಿಂಗಯ್ಯ ಸೇರಿದಂತೆ 12 ಮಂದಿಯನ್ನ ಬಂಧಿಸಲಾಗಿದೆ. 20 ಲಕ್ಷ ವಶಕ್ಕೆ ಪಡೆಯಲಾಗಿದೆ. ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಸಿಬ್ಬಂದಿಯೂ ಕೂಡ ಸಿಸಿಬಿ ವಶದಲ್ಲಿದ್ದಾರೆ. ಆದ್ರೆ 48 ಕೋಟಿ ವಂಚನೆ ಪ್ರಕರಣದಲ್ಲಿ ಇನ್ನು 3 ಮಂದಿ ಸಿಸಿಬಿ ಅಧಿಕಾರಿಗಳ ಕೈಗೆ ಸಿಗಬೇಕಾಗಿದೆ. ಸಿಂಡಿಕೇಟ್ ಬ್ಯಾಂಕ್ಗೆ ವಂಚಿಸಿದ ಅಧಿಕಾರಿಯ ಬೆನ್ನತ್ತಿದ್ದಾರೆ ಸಿಸಿಬಿ ತಂಡ. ಸಿಂಡಿಕೇಟ್ ಬ್ಯಾಂಕ್ ಅಧಿಕಾರಿ ವಿಜಯ್ ಆಕಾಶ್ಗಾಗಿ ಸಿಸಿಬಿ ತಂಡ ತಮಿಳುನಾಡಿನಲ್ಲಿ ಹುಡುಕಾಟ ನಡೆಸ್ತಾ ಇದೆ. ಎರಡನೇ ಹಂತ ದೂರು ಕೊಟ್ಟಂತಹ ಕರಿಗೌಡರ ವಿಚಾರಣೆಗೂ ಸಿಸಿಬಿ ಸಜ್ಜಾಗಿದೆ. ಕೃಷಿ ಉತ್ಪನ್ನ ಮಾರಾಟ ಮಂಡಳಿಯ ಎಂಡಿ ಕರಿಗೌಡ ಇವರೇ ದೂರನ್ನ ಕೊಟ್ಟಿದ್ದು. ಈಗ ಇವರ ವಿಚಾರಣೆ ನಡೆಸೋದಕ್ಕೆ ಸಿಸಿಬಿ ಸಜ್ಜಾಗಿದೆ. ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಸಿರೋ ಸಿಸಿಬಿಯಿಂದ ತನಿಖೆ ಮತ್ತಷ್ಟು ಚುರುಕಾಗಿದೆ. ಇಲ್ಲಿ ಒಂದು ನಿಯಮದಂತೆ ಹಣ ವರ್ಗಾವಣೆ ಆಗಿದೆಯಾ ಅನ್ನೋ ಪ್ರಶ್ನೆ ಇದೆ. ಆಂಧ್ರ ಬ್ಯಾಂಕ್ನಲ್ಲಿ ಇಟ್ಟಿದ್ದಂತಹ 100 ಕೋಟಿ ಹಣ ಕೃಷಿ ಉತ್ಪನ್ನ ಮಾರಾಟ ಮಂಡಳಿ 100 ಕೋಟಿಯನ್ನ ಎಫ್ಡಿ ಮಾಡಿತ್ತು. ಇದು ರೈತರಿಗೋಸ್ಕರ ಮೀಸಲಿಟ್ಟಂತಹ ಹಣ ಇದು. ಇದರಿಂದ ಬರುವಂತಹ ಬಡ್ಡಿಯನ್ನ ರೈತರ ಕಷ್ಟಕ್ಕೆ ಬಳಸಲಾಗುತ್ತೆ. ಅಂದ್ರೆ ಕೃಷಿ ಸಂದರ್ಭದಲ್ಲಿ ಅನಾಹುತಕ್ಕೆ ಒಳಗಾಗುವ ರೈತರಿಗೆ ಈ ಎಫ್ಡಿಯಿಂದ ಬರೋ ಬಡ್ಡಿಯ ಹಣವನ್ನ ಪರಿಹಾರವಾಗಿ ನೀಡಲಾಗುತ್ತೆ. ಹಾಗಾಗಿ ಯಾವ ಬ್ಯಾಂಕಿನಲ್ಲಿ ಹೆಚ್ಚು ಬಡ್ಡಿ ಸಿಗತ್ತೋ ಆ ಬ್ಯಾಂಕಿನಲ್ಲಿ ಈ ಹಣವನ್ನ ಎಫ್ಡಿ ಆಗಿ ಇಡಲಾಗುತ್ತೆ. ಆಂಧ್ರ ಬ್ಯಾಂಕ್ನಲ್ಲಿ ಇದ್ದಂತಹ 100 ಕೋಟಿ ಹಣ ನಿಯಮದಂತೆ ಈ ಹಣವನ್ನ ಸಿಂಡಿಕೇಟ್ ಬ್ಯಾಂಕ್ಗೆ ವರ್ಗಾವಣೆ ಮಾಡಿದ್ರ ಹಾಗಾದ್ರೆ? ಯಾಕಂದ್ರೆ ಇನ್ನೊಂದು ಬ್ಯಾಂಕಿಗೆ ವರ್ಗಾವಣೆ ಮಾಡೋ ಸಂದರ್ಭದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದಲೂ ಕೂಡ ಕೊಟೇಶನ್ ಅನ್ನ ತರಿಸಿಕೊಂಡು ಪರಿಶೀಲನೆ ನಡೆಸಬೇಕು. ಆದ್ರೆ ಇಲ್ಲಿ ಆ ಕ್ರಮ ನಡೆದಿಲ್ಲ ಅನ್ನೋದು ಕೂಡ ಅನುಮಾನಕ್ಕೆ ಕಾರಣವಾಗತ್ತೆ. ಏಕಾಏಕಿ ಸಿಂಡಿಕೇಟ್ ಬ್ಯಾಂಕ್ಗೆ 100 ಕೋಟಿ ಹಣವನ್ನ ವರ್ಗಾವಣೆ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆ, ಜೊತೆಗೆ ನಿಯಮದಂತೆ ಹಣ ವರ್ಗಾವಣೆ ಆಗಿದೆಯಾ? ಇಷ್ಟು ದೊಡ್ಡ ಮೊತ್ತದ ಹಣ ವರ್ಗಾವಣೆಗೆ ಸರ್ಕಾರದ ಒಪ್ಪಿಗೆಯನ್ನ ಪಡೆಯಲಾಗಿದ್ದ? ಇಂತಹ ಹಲವು ಪ್ರಶ್ನೆಗಳು ಇಲ್ಲಿ ಉದ್ಭವಿಸುತ್ತೆ. ಈ ಪ್ರಶ್ನೆಗಳಿಗೆ ಸಿಸಿಬಿ ತಂಡ ಉತ್ತರವನ್ನ ಪಡಿತಾ ಇದೆ. ಹಾಗಾಗಿ ದೂರು ಕೊಟ್ಟ ಕರಿಗೌಡರನ್ನು ಕೂಡ ವಿಚಾರಣೆ ನಡೆಸೋದಕ್ಕೆ ಸಿಸಿಬಿ ಸಜ್ಜಾಗಿದೆ. ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಸಿದ ಸಿಸಿಬಿ ಈಗಾಗಲೇ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಆರ್ಥಿಕ ಸಂಕಷ್ಟದ ನಡುವೆ ರಾಜ್ಯ ಸರ್ಕಾರದ ಖಜಾನೆಗೆ ಬಿದ್ದಿರೋ ಕನ್ನ ಇದು. ಹಣ ವರ್ಗಾವಣೆಗೆ ಸರ್ಕಾರದ ಒಪ್ಪಿಗೆ ಪಡೆಯಲಾಗಿತ್ತ? ಇಷ್ಟು ದೊಡ್ಡ ಮೊತ್ತದ ಹಣವನ್ನ ವರ್ಗಾವಣೆ ಮಾಡೋ ಸಂದರ್ಭದಲ್ಲಿ ಸರ್ಕಾರದ ಒಪ್ಪಿಗೆ ಇರಬೇಕು ಅಥವಾ ಸರ್ಕಾರದ ಗಮನಕ್ಕಾದ್ರೂ ತರಬೇಕು. ಆ ಪ್ರೊಸೆಸ್ ಆಗಿದೆಯಾ? ಆಂಧ್ರ ಬ್ಯಾಂಕ್ನಿಂದ ನಿಯಮದ ಅನುಸಾರ ಹಣ ವರ್ಗಾವಣೆ ಆಗಿದೆಯಾ? ನಿಯಮದಂತೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಕೊಟೇಶನ್ ಅನ್ನ ಪಡೆಯಲಾಗಿತ್ತ? ಮಂಡಳಿಯ ಎಂಡಿ ಕರಿಗೌಡರ ಗಮನಕ್ಕೆ ಬಾರದೆ ವಂಚನೆ ನಡೆದಿದೆಯಾ? ಇದು ಪ್ರಶ್ನೆ. ಆರೋಪಿ ವಿಜಯ್ ಪ್ರಕಾಶ್ ಕರಿಗೌಡರ ನಡುವಿನ ಸಂಬಂಧ ಏನು? ಇಂತಹ ಹಲವು ಪ್ರಶ್ನೆಗಳಿಗೆ ಸಿಸಿಬಿ ಅಧಿಕಾರಿಗಳು ಉತ್ತರವನ್ನ ಹುಡುಕ್ತಾ ಇದ್ದಾರೆ.
ಜಾನ್ವರಿ 2020 ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಈ ಪ್ರಕರಣದಲ್ಲಿ APMCಗೆ ಸೇರುವಂಥ 48 ಕೋಟಿ ಹಣವನ್ನು ಮಿಸ್ಅಪ್ರೋಪ್ರಿಯೇಟ್ ಆಗಿದೆ, ದುರುಪಯೋಗ ಆಗಿದೆ ಅಂತ ಕಂಪ್ಲೇಂಟ್ ಆಗಿತ್ತು. ಸರ್ಕಾರಿ ಹಣವನ್ನು ಈ ರೀತಿ ದುರುಪಯೋಗ ಆಗಿರುವಂಥದ್ದು ಸರ್ಕಾರ ಗಂಭೀರವಾಗಿ ತಗೊಂಡು ಗೃಹ ಸಚಿವರು ಈ ಒಂದು ಪ್ರಕರಣವನ್ನು ಹೆಚ್ಚಿನ ಒಂದು ತನಿಖೆಗೋಸ್ಕರ CCBಗೆ ವರ್ಗಾವಣೆ ಮಾಡಲು ಆದೇಶ ನೀಡಿದ ಮೇರೆಗೆ ಈ ಒಂದು ಪ್ರಕರಣ CCBಗೆ ವರ್ಗಾವಣೆ ಆಯಿತು. ವರ್ಗಾವಣೆ ಆದ ನಂತರ ಇನ್ಸ್ಪೆಕ್ಟರ್ ಪುನೀತ್ ರವರಿಗೆ ಈ ಪ್ರಕರಣದ ತನಿಖಾಧಿಕಾರಿಯಾಗಿ ನೇಮಕ ಮಾಡಲಾಗಿ ಈ ಪ್ರಕರಣದಲ್ಲಿ ಕಳೆದ 3 ತಿಂಗಳಲ್ಲಿ ಸಾಕಷ್ಟು ತನಿಖೆಯನ್ನು ಆಗಿ ಈವರೆಗೆ 12 ಜನರನ್ನು ನಾವು ದಸ್ತಗಿರಿ ಮಾಡಿದ್ದೀವಿ. ಈ 12 ಜನರಲ್ಲಿ ಕೆಲವರು ಸರ್ಕಾರಿ ಅಧಿಕಾರಿಗಳು ಕೂಡ ಇದ್ದಾರೆ ಮತ್ತು ಅನೇಕ ಜನ ಚೆನ್ನೈನ ಸಾರ್ವಜನಿಕರು ಕೂಡ ಇದ್ದಾರೆ. ಜಾನ್ವರಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರಿಗೌಡ್ರು ಅಂದ್ರೆ ಕೃಷಿ ಉತ್ಪನ್ನ ಮಾರಾಟ ಮಂಡಳಿಯ MD ಕರಿಗೌಡ್ರೆ ದೂರನ್ನ ಕೊಡ್ತಾರೆ. CCB ತನಿಖೆಯನ್ನ ಕೈಗೆತ್ಕೊಳ್ಳುತ್ತೆ. ಈಗ ಕರಿಗೌಡ್ರು ಕೂಡ ವಿಚಾರಣೆಯನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ. ಅದರ ಜೊತೆಗೆ ತನಿಖೆ ಎಲ್ಲಿ ತನಕ ಬಂದಿದೆ ಈಗ? ಶ್ವೇತಾ, ಈ ಪ್ರಕರಣದಲ್ಲಿ ಒಂದು ವಿಶೇಷ ಏನಂದ್ರೆ ಈಗಿನ ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರೇ ಈ ಪ್ರಕರಣದ ತನಿಖೆನ CCBಗೆ ಹೋಲಿಸಿ ಕೂಲಂಕುಷ ತನಿಖೆ ಆಗಬೇಕು ಅನ್ನುವಂಥದ್ದನ್ನ ಸೂಚನೆ ಕೊಟ್ಟಿದ್ರು. ಅಂದ್ರೆ ಜನವರಿ ಸಂದರ್ಭದಲ್ಲಿ ಅವರು ಸಹಕಾರ ಸಚಿವರು ಕೂಡ ಆಗಿದ್ರು. ಆ ಸಂದರ್ಭದಲ್ಲಿ ದೊಡ್ಡ ಹಗರಣ ಆಗಿದೆ ಅನ್ನುವಂಥದ್ದು ಗೊತ್ತಾದ ನಂತರ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣವನ್ನ CCBಗೆ ವರ್ಗಾಯಿಸಿ ಕೂಲಂಕುಷ ತನಿಖೆ ಆಗಬೇಕು ಅನ್ನುವಂಥದ್ದನ್ನ ಸೂಚನೆಯನ್ನ ಕೊಟ್ಟಿದ್ರು. ತನಿಖಾ ಹಂತದಲ್ಲಿ ಅಂದ್ರೆ ಈ ದೂರನ್ನ ಕೊಟ್ಟಂತವರು ಅದೇ ಕೃಷಿ ಮಾರಾಟ ಮಂಡಳಿಯ MD ಆಗಿದ್ದಂತ ಕರಿಗೌಡರು IAS ಅಧಿಕಾರಿ. ಆದ್ರೆ ತನಿಖೆಯನ್ನು ಮಾಡ್ತಾ ಹೋದ ಸಂದರ್ಭದಲ್ಲಿ ಆ 100 ಕೋಟಿ ಹಣವನ್ನ ಕೃಷಿ ಮಾರಾಟ ಮಂಡಳಿಯಲ್ಲಿ ಇದ್ದಂತ 100 ಕೋಟಿ ಹಣವನ್ನ ರಾಜಾಜಿನಗರದ ಆಂಧ್ರ ಬ್ಯಾಂಕ್ ಅಲ್ಲಿ ಇರುತ್ತೆ. ಆ 100 ಕೋಟಿ ಹಣವನ್ನ ಸಿಂಡಿಕೇಟ್ ಬ್ಯಾಂಕಿಗೆ ವರ್ಗಾವಣೆಯನ್ನ ಮಾಡ್ತಾರೆ. FD ಅಂದ್ರೆ RTGS ಮೂಲಕ ವರ್ಗಾವಣೆ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು. ಈ ಎಲ್ಲ ಕಾನೂನನ್ನ ಮತ್ತೆ ಆ ಪ್ರೊಸೀಜರ್ ನ ಮಾಡಬೇಕಾದಂತವರು MD. ಆದ್ರೆ MD ಕರಿಗೌಡರು ಇದು ನನ್ನ ಗಮನಕ್ಕೆ ಬರದೆ ನನ್ನ ಕೈ ಕೆಳಗಿನ ಅಧಿಕಾರಿಗಳು ಈ ರೀತಿಯ ತಪ್ಪನ್ನ ಮಾಡಿದ್ದಾರೆ ಅನ್ನುವಂತ ಹೇಳುವ ಮೂಲಕ ದೂರನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇಷ್ಟೊಂದು ದೊಡ್ಡ ಅಮೌಂಟ್ ಆಗಬೇಕಾದ್ರೆ ಎಲ್ಲ ನ್ಯಾಷನಲ್ ಬ್ಯಾಂಕ್ಗಳಿಂದ ಕೊಟೇಶನ್ ತರಿಸ್ಕೊಳ್ಬೇಕು ಅಂದ್ರೆ ಯಾವ ಬ್ಯಾಂಕ್ ಅಲ್ಲಿ ಹೆಚ್ಚು ಬಡ್ಡಿಯನ್ನ ಕೊಡ್ತಾರೆ, ಯಾವ ಬ್ಯಾಂಕ್ ಅಲ್ಲಿ ಇಟ್ರೆ ಹೆಚ್ಚು ಆದಾಯ, ಹೆಚ್ಚು ಬಡ್ಡಿ ಹಣ ಬರುತ್ತೆ ಅನ್ನುವಂಥದ್ದನ್ನ ಅವರು ಕೂಲಂಕುಷವಾಗಿ ಮಾಡಬೇಕಾಗುತ್ತೆ. ಆದ್ರೆ ಕೇವಲ 1-2 ಬ್ಯಾಂಕ್ಗಳಿಂದ ಕೊಟೇಶನ್ ಅನ್ನ ಮಾತ್ರ ತರಿಸ್ಕೊಂಡು ಇಲ್ಲಿ ಸಿಂಡಿಕೇಟ್ ಬ್ಯಾಂಕಿಗೆ ಹಾಕಿರುವಂತದ್ದು. ಸಿಂಡಿಕೇಟ್ ಬ್ಯಾಂಕ್ ಕೂಡ ಒಂದು ಟೋಟಲ್ ಅತ್ಯಂತ ಕಡಿಮೆ ಮೊತ್ತವನ್ನ ಹೊಂದಿದಂತ ಬ್ಯಾಂಕ್ ಆಗಿ ಇಂಥ ಸಂದರ್ಭದಲ್ಲಿ ದೊಡ್ಡ ಬ್ಯಾಂಕ್ಗಳಿಗೆ ಇದನ್ನ ಡೆಪಾಸಿಟ್ ಮಾಡಬೇಕಾಗುತ್ತೆ. ಆದ್ರೆ ಎಲ್ಲವೂ ಕೂಡ ಇಲ್ಲಿ ಕಾನೂನು ಬಾಹಿರ ಆಗಿರುವಂತಹದ್ದು. ಜೊತೆಗೆ ತನ್ನ ಕೈ ಕೆಳಗೆ DGM ಆಗಿರುವಂತಹ ಸಿದ್ದಲಿಂಗಯ್ಯಗೆ ಅರೆಸ್ಟ್ ಆಗಿದ್ದಾರೆ, ಅವರು ಇದಕ್ಕೆ ಕಾರಣ ಅನ್ನುವಂಥದ್ದು. ಆದ್ರೆ ಅವರಿಗೆ DGM ಅವರಿಗೆ ಎಲ್ಲ ಹಣವನ್ನು ವರ್ಗಾವಣೆ ಮಾಡುವಂತದ್ದಾಗ್ಲಿ, ಡಾಕ್ಯುಮೆಂಟೇಶನ್ ಅನ್ನ ಸಂಗ್ರಹ ಮಾಡುವಂತದ್ದಾಗ್ಲಿ, ಮತ್ತೆ ಈ ಎಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತ ಅಧಿಕಾರ ಅವರಿಗೆಲ್ಲ ಅಧಿಕಾರ ಇರುವಂತಹದ್ದು ಕರಿಗೌಡರಿಗೆ. ಆದ್ರೆ ಕೆಳಗಿನ ಅಧಿಕಾರಿಗಳು ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತಹದ್ದು ಒಂದಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಈಗಾಗಲೇ ತನಿಖಾ ಅಧಿಕಾರಿ ಅಂದ್ರೆ CCB ಅಧಿಕಾರಿಗಳು ತನಿಖೆ ಮಾಡೋ ಸಂದರ್ಭದಲ್ಲಿ ಒಟ್ಟು DGM ಸಿದ್ದಲಿಂಗಯ್ಯ ಸೇರಿದಂತೆ ಬ್ಯಾಂಕ್ನ MDಗಳು ಸೇರಿದಂತೆ 12 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು ಮತ್ತೊಬ್ಬ ಪ್ರಮುಖ ಆರೋಪಿ ವಿಜಯ್ ಆಕಾಶ್ ತಮಿಳುನಾಡು ಮೂಲದವನು. ಈತ ಏನು ಪರಾರಿಯಾಗಿದ್ದಾನೆ. ತಮಿಳುನಾಡಿನಲ್ಲಿ ಈ ಲಾಕ್ಡೌನ್ ಇದ್ದ ಸಂದರ್ಭದಲ್ಲಿ ಕೂಡ CCB ಪೊಲೀಸರಿಗೆ 2-3 ಬಾರಿ ಅವನು ಹೋಗಿ ಹುಡುಕಾಟವನ್ನು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಈವರೆಗೆ ಬಂದಿಲ್ಲ. ಮತ್ತೆ ಈ ಸ್ಟೋರಿಯಲ್ಲಿ ಮತ್ತೊಂದು ಟ್ವಿಸ್ಟ್ ಅಂಡ್ ಕನ್ಫ್ಯೂಷನ್ ಅಂದ್ರೆ ಈಗಾಗಲೇ ಸರ್ಕಾರಕ್ಕೆ ಬರಬೇಕಾದಂತ ಔಟ್ಸ್ಟ್ಯಾಂಡಿಂಗ್ ಹಣ ಈಗಾಗಲೇ ಬಂದಿದೆ. ಅಂದ್ರೆ ಬ್ಯಾಂಕಿನವರು ಮೋಸ ಮಾಡೋದ್ರಿಂದ ಬ್ಯಾಂಕ್ನಿಂದ ಏನು ಸರ್ಕಾರಕ್ಕೆ ಬರಬೇಕ ಎಲ್ಲ ಹಣವನ್ನ ಈಗಾಗಲೇ ಸರ್ಕಾರ ವಾಪಸ್ ತೆಗೆದುಕೊಂಡಿದೆ. ಆದ್ರೆ ಬ್ಯಾಂಕ್ನಿಂದ ಚೀಟಿಂಗ್ ಮಾಡಿರುವಂತಹ ಏನು ಕೆಲವರು ಇದ್ದಾರೆ, ಬ್ಯಾಂಕ್ನ ಸಿಬ್ಬಂದಿ ಮತ್ತೆ ಅವರೆಲ್ಲರೂ ಇದ್ದಾರೆ. ಅವರು ಕೆಲವೊಂದು ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ, ಕೆಲವರು ಹಣವನ್ನ ತೆಗೆದುಕೊಂಡು ಓಡಿ ಹೋಗಿರುವಂತದ್ದು ವಿಜಯ್ ಆಕಾಶ್ ಅಂತ. ಅವರು ವಿಜಯ್ ಆಕಾಶ್ ಒಬ್ಬನಿಂದಾನೆ ಈಗಾಗಲೇ ಸುಮಾರು 25 ಕೋಟಿ ರೂಪಾಯಿ ಅಂದ್ರೆ ವಶಪಡಿಸಿಕೊಳ್ಬೇಕಾಗಿರುವಂತದ್ದು. ಈವರೆಗೆ ಕೆಲವರಿಂದ ಅರೆಸ್ಟ್ ಆಗಿರುವಂತಹ ಕೆಲವರಿಂದ ಸೈಟು, ಮನೆ ಮತ್ತೆ ಕೆಲವು ವಾಹನಗಳು ಸೇರಿದಂತೆ ಸುಮಾರು 20 ಕೋಟಿ ರೂಪಾಯಿ ಮೌಲ್ಯದ ಅಂದ್ರೆ ಆಸ್ತಿ ಪಾಸ್ತಿ ಮತ್ತೆ ಹಣವನ್ನ ವಶಪಡಿಸಿಕೊಂಡಿರುವಂತದ್ದು ತನಿಖೆ ನಡೀತಾ ಇದೆ. ಈಗ ಏನು ಸರ್ಕಾರ ಹೇಳ್ತಿರುವಂತದ್ದು, ಸರ್ಕಾರಕ್ಕೆ ಏನ್ ಬರಬೇಕಂತ ಹಣ ಇದೆ, ಆದ್ರೆ ಇಲ್ಲಿ ಅಧಿಕಾರ ದುರುಪಯೋಗ ಮತ್ತು ವಂಚನೆಯ ಮಾಡಿ ಒಟ್ಟು 48 ಕೋಟಿ ರೂಪಾಯಿ ಹಣವನ್ನ ಏನು ನುಂಗಿದ್ರು ಅವರಿಗೆ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಎಲ್ಲ ಜವಾಬ್ದಾರಿಯನ್ನ ಹೊಂದಿದ್ದಂತ ಕರಿಗೌಡರು ಇದ್ದಾರೆ, ಅವರೆಲ್ಲ ಒಂದ್ ಕಡೆ ಬೇಜವಾಬ್ದಾರಿ ತೋರಿಸಿದ್ದಾರೆ. ಅವರ ಬೇಜವಾಬ್ದಾರಿ ಇಲ್ಲಿಷ್ಟೊಂದು ದೊಡ್ಡ ಹಗರಣ ಆಗ್ಲಿಕ್ಕೆ, ಇಷ್ಟೊಂದು ಹಣ ದುರುಪಯೋಗ ಆಗ್ಲಿಕ್ಕೆ ಕಾರಣ ಅನ್ನುವಂತಹದ್ದು ಕೂಡ ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. CCB ಅಧಿಕಾರಿಗಳು ಈಗಾಗಲೇ ಒಮ್ಮೆ ಕರಿಗೌಡರನ್ನ ಕರೆದು ವಿಚಾರಣೆಯನ್ನ ನಡೆಸಿದ್ದಾರೆ. ಅಂದ್ರೆ
ಅವ್ರು ದೂರದ ಆದ್ರೂ ಕೂಡ ಅವರ ಜವಾಬ್ದಾರಿ ಇದರಿಂದ ಅವರ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ನನ್ನ ಯಾವುದೇ ರೀತಿಯಾದಂತಹ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ. ಆದ್ರೆ ಸಿಸಿಬಿ ಅಧಿಕಾರಿಗಳು ಅದೆಲ್ಲವನ್ನೂ ಕೂಡ ಒಪ್ಲಿಕ್ಕೆ ಸಿದ್ಧ ಇಲ್ಲ. ಅಂದ್ರೆ ಅವರ ಮೇಲೆ ಒಬ್ಬ IAS ಅಧಿಕಾರಿಯ ಮೇಲೆ ಒಂದು ಆಕ್ಷನ್ ಮಾಡಬೇಕು ಅಥವಾ ಅವರ ಮೇಲೆ ಏನೋ ಒಂದು ಕ್ರಮವನ್ನು ಕೈಗೊಳ್ಳಬೇಕಂದ್ರೆ ಡಾಕ್ಯುಮೆಂಟ್ ಎವಿಡೆನ್ಸ್ ಇರಬೇಕು ಅಥವಾ ಬೇರೆ ಯಾರಾದ್ರೂ ಹೇಳಿಕೆಯನ್ನು ಕೊಡಬೇಕು. ಅದು ಮುಂದಿನ ಹಂತದಲ್ಲಿ ತನಿಖೆಯನ್ನು ಕೂಡ ಈಗಾಗಲೇ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಅನ್ನು ಈಗಾಗಲೇ ನಿನ್ನೆ ಕೋರ್ಟ್ಗೆ ಸಿಸಿಬಿ ಅಧಿಕಾರಿಗಳು ಹಾಕಿರುವಂತದ್ದು. ಮುಂದಿನ ಹಂತದ ತನಿಖೆಯಲ್ಲಿ ಅವರ ಒಂದಷ್ಟು ಇನ್ವಾಲ್ವ್ಮೆಂಟ್ ಮತ್ತೆ ಅವರು ಯಾವ ರೀತಿ ಇದಕ್ಕೆ ಈ ಒಂದು ವಂಚನೆಗೆ ಅವರು ಪ್ರಮುಖವಾಗಿ ಕಾರಣ ಇದಾರ ಅನ್ನುವಂತ ವಿಚಾರವನ್ನ ತನಿಖೆಯನ್ನ ನಡೆಸ್ತೀವಿ ಅನ್ನುವಂತ ಮಾತನ್ನ ಸಿಸಿಬಿ ಮೂಲಗಳು ಹೇಳ್ತಾ ಇರುವಂತಹದ್ದು. ಶ್ವೇತಾ. ಎಸ್ ರಮೇಶ್, ಈಗಾಗಲೇ 12 ಮಂದಿಯನ್ನ ಬಂಧಿಸಲಾಗಿದೆ, ಇನ್ನು 3 ವಶಕ್ಕೆ ಪಡಿಬೇಕಾಗಿದೆ. ಯಾರು ಈ 3? ಜೊತೆಗೆ ಕಂಪ್ಲೇಂಟ್ ಕೊಟ್ಟಂತಹ ಕರಿಗೌಡರ ಮೇಲೆಯೇ ಈಗ ವಿಚಾರಣೆ ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂದಿರೋದು ಯಾಕೆ? ಎಲ್ಲಿ ಎಡವಟ್ಟಾಗಿದ್ದು ಹಾಗಾದ್ರೆ ಕರಿಗೌಡರಿಂದ? ಶ್ವೇತಾ, ಕರಿಗೌಡರು ಅಂದ್ರೆ ಕೃಷಿ ಮಾರಾಟ ಮಂಡಳಿಯ MD ಏನಾಗಿದ್ರು ಆ ಸಂದರ್ಭದಲ್ಲಿ MD ಆದ ಸಂದರ್ಭದಲ್ಲಿ ತಮ್ಮ ಮಂಡಳಿ ಇದ್ದಂತ ಅಂದ್ರೆ ಪ್ರಮುಖ ಪ್ರಿನ್ಸಿಪಲ್ ಅಮೌಂಟ್ ಹಣವನ್ನ ಅಂದ್ರೆ ಆ ಹಣದಿಂದಲೇ ಮಂಡಳಿಗೆ ಆದಾಯವನ್ನು ಬರ್ತಿತ್ತು. ಅಂತಹ ಹಣವನ್ನ ಇನ್ನೊಂದು ಬ್ಯಾಂಕಿಗೆ ಹೆಚ್ಚಿನ ಆದಾಯಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅನ್ನೋ ಸಂದರ್ಭದಲ್ಲಿ ಇಲಾಖೆಯ ಅಂದ್ರೆ ಆ ಮಂಡಳಿಯ ಮುಖ್ಯಸ್ಥರು ಅವರು ಜವಾಬ್ದಾರಿ ಆಗ್ಬೇಕಾಗತ್ತೆ. ಅಂತ ದೊಡ್ಡ ಅಮೌಂಟ್ ಟ್ರಾನ್ಸ್ಫರ್ ಆದ್ರೂ ಕೂಡ ನನಗೆ ಗೊತ್ತಿಲ್ಲ ಅನ್ನುವಂಥದ್ದು ಹೇಳ್ತಿದ್ದಾರೆ. ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತಪ್ಪು ಅನ್ನೋದಕ್ಕಿಂತ ಅವರು ಬೇಜವಾಬ್ದಾರಿ ಈ ಎಲ್ಲ ಏನೋ ಹಗರಣಕ್ಕೆ ಈಗೆಲ್ಲ ಒಂದು ಅಪರಾಧಕ್ಕೆ ಕಾರಣ ಆಗಿರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಅವರು ತುಂಬಾ ಹುಷಾರಾಗಿ ತಾನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿಲ್ಲ ಅನ್ನುವಂಥದ್ದನ್ನ ತೋರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಿದಾರ ಅನ್ನುವಂಥದ್ದು ಪ್ರಮುಖವಾಗಿ ಗೊತ್ತಾಗ್ತಿರುವಂತದ್ದು. ತನ್ನ ಕೈ ಕೆಳಗಿನ ಅಧಿಕಾರಿಗಳನ್ನ ಬಲಿಪಶು ಮಾಡಿ ಅವರೆಲ್ಲ ಒಂದ್ ಕಡೆ ಸೇಫ್ ಆಗ್ತಿದಾರ ಅನ್ನುವಂಥದ್ದು. ಆದ್ರೆ ಈ ತನಿಖಾ ಹಂತದಲ್ಲಿ ಒಂದಷ್ಟು ಸ್ಪಷ್ಟ ಆಗ್ತಿದೆ, ಅವರ ಒಂದು ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸಿದ್ರೆ ಇಂಥ ಒಂದು ದೊಡ್ಡ ಹಗರಣ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಅವರು ಎಲ್ಲ ಬ್ಯಾಂಕ್ಗಳಿಂದ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಗಳಿಂದ ಒಂದು ಕೊಟೇಶನ್ ತಗೊಂಡು ಬಂದು ಅದರಲ್ಲಿ ಹೆಚ್ಚು ಬಡ್ಡಿಯನ್ನು ಯಾರು ಕೊಡ್ತಾರೆ ಅದನ್ನ ಕೊಡಬೇಕಾಗಿತ್ತು. ಮತ್ತೆ ಆ ಬಾಂಡ್ಗಳು ಅಂದ್ರೆ 100 ಕೋಟಿ ಹಣವನ್ನ 2 ಬಾಂಡ್ಗಳಲ್ಲಿ ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ಇಡಲಾಗುತ್ತೆ ಅನ್ನುವಂಥದ್ದು. ಆದ್ರೆ ಒಂದು ಬಾಂಡ್ ಒರಿಜಿನಲ್ ಇರುತ್ತೆ, ಆದ್ರೆ ಇನ್ನೊಂದು ಬಾಂಡ್ ಅನ್ನ ಡೂಪ್ಲಿಕೇಟ್ ಬಾಂಡ್ ಅನ್ನ ಕೊಟ್ಟು ಆ ಹಣವನ್ನ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮತ್ತೆ ಕರೆಂಟ್ ಅಕೌಂಟ್ ನಲ್ಲಿ ಹಾಕೊಳ್ಳುವ ಮೂಲಕ ಎಲ್ಲರೂ ಕೂಡ ಬ್ಯಾಂಕಿನ ಸಿಬ್ಬಂದಿ ಮತ್ತೆ ಮಂಡಳಿಯ ಅಂದ್ರೆ ಕೃಷಿ ಮಾರಾಟ ಮಂಡಳಿಯ ಕೆಲ ಅಧಿಕಾರಿಗಳು ಸೇರಿ ಅದೆಲ್ಲವನ್ನು ಕೂಡ ನುಂಗಿದ್ದಾರೆ. ಅದೆಲ್ಲವನ್ನೂ ಕೂಡ ಇವರು ಪರಿಶೀಲನೆ ಮಾಡಬೇಕಿತ್ತು. ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾದಂತದ್ದು ಅದರ ಪೂರ್ಣ ಜವಾಬ್ದಾರಿ ಕರಿಗೌಡರಿಗಿದೆ. ಆದ್ರೆ ಎಲ್ಲ ಒಂದ್ ಕಡೆ ಜವಾಬ್ದಾರಿಯನ್ನ ಯಾವುದೇ ರೀತಿಯ ಸರಿಯಾಗಿ ನಿಭಾಯಿಸದೆ ಬೇರೆ ಅಧಿಕಾರಿಗಳು ಮಾಡಿದ್ದಾರೆ, ತನ್ನ ಕೈಗಳಿನ ಅಧಿಕಾರಿಗಳು ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಮತ್ತೆ ಇನ್ನು ಈವರೆಗೆ ಅಂದ್ರೆ ಸಿಂಡಿಕೇಟ್ ಬ್ಯಾಂಕ್ ನ ಪ್ರಮುಖವಾದಂತಹ ಅಂದ್ರೆ MD ಮತ್ತೆ ಇನ್ನೂ ಕೆಲ ಅಧಿಕಾರಿಗಳೇ ಇದರಲ್ಲಿ ಪ್ರಮುಖವಾಗಿ ಭಾಗಿಯಾಗಿದ್ದಾರೆ. ಮತ್ತೆ ವಿಜಯ ಆಕಾಶ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಕೂಡ ಬ್ಯಾಂಕ್ ನ ಒಂದು ರೀತಿ ಮಧ್ಯವರ್ತಿ ರೀತಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈತನ ಮೇಲೆ ಈಗಾಗಲೇ 5ಕ್ಕೂ ಹೆಚ್ಚು CBI ಪ್ರಕರಣಗಳಿದೆ. 100 ಕೋಟಿ ರೂಪಾಯಿ ವಂಚನೆ ಮಾಡಿದಂತಹ ಆರೋಪ ಈತನ ಮೇಲೆ ಇರುವಂತದ್ದು. ಬೇರೆ ಬೇರೆ ಪ್ರಕರಣಗಳಿವೆ. ಅಂತಹ ವ್ಯಕ್ತಿಯನ್ನೇ ಇಟ್ಟುಕೊಂಡೇ ಇವರು ಎಲ್ಲವನ್ನು ವ್ಯವಹಾರವನ್ನ ಮಾಡ್ತಾನೆ. ಆ ವ್ಯಕ್ತಿಯೇ ಸುಮಾರು 25 ಕೋಟಿ ರೂಪಾಯಿ ವಂಚನೆ ಮಾಡಿಕೊಂಡು ಅದನ್ನ ಎತ್ಕೊಂಡು ತಮಿಳುನಾಡಿಗೆ ಹೋಗಿ ಬೇರೆ ಬೇರೆ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದಾನೆ. ಆದ್ರೆ ಆತನನ್ನು ಹಿಡಿಲಿಕ್ಕೆ ಸಿಸಿಬಿ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ. 3-4 ಬಾರಿ ಲಾಕ್ಡೌನ್ ಹಂತದಲ್ಲೇ ಹೋಗಿ ಬಂದ್ರು ಕೂಡ ಆತ ಕೈಗೆ ಸಿಗ್ತಾ ಇಲ್ಲ. ಆದ್ರೆ ಈಗಾಗಲೇ ಒಂದು ಟೈಮ್ ಮೀರಿರೋದ್ರಿಂದ ಒಂದು ಪ್ರಾಥಮಿಕ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಹಂತದಲ್ಲಿ ವಿಜಯ ಆಕಾಶನ ಕರ್ಕೊಂಡು ಬರುವಂತದ್ದು ಮತ್ತೆ ಬೇರೆ ಇನ್ಯಾರು ಕರಿಗೌಡರು ಸೇರಿದಂತೆ ಬೇರೆ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಆ ಬಗ್ಗೆ ತನಿಖೆ ಮುಂದುವರಿಯುತ್ತೆ ಅನ್ನುವಂಥದ್ದು ಸಿಸಿಬಿ ಮೂಲಗಳ ಮಾಹಿತಿ. ಶ್ವೇತಾ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಆರ್ಥಿಕ ಸಂಕಷ್ಟದ ನಡುವೆ ರಾಜ್ಯ ಸರ್ಕಾರದ ಖಜಾನೆಗೆ ಕನ್ನ ಬಿದ್ದಿರುವಂತಹ ಸ್ಟೋರಿ ಇದು. IAS ಅಧಿಕಾರಿಯೊಬ್ಬರು ತನಿಖೆ ಎದುರಿಸಬೇಕಾದಂತಹ ಸ್ಟೋರಿ ಇದು. ಸರ್ಕಾರದ ಬೊಕ್ಕಸಕ್ಕೆ ವಂಚನೆ ಆಗಿದ್ದು ಬರೋಬ್ಬರಿ 48 ಕೋಟಿ ರೂಪಾಯಿ. 48 ಕೋಟಿ ಹೇಗೋ ವಾಪಸ್ ಬಂದ್ರು, 25 ಕೋಟಿ ವಸೂಲಾಗಬೇಕು. ಇದೇ ಈಗಿರೋ ಕನ್ಫ್ಯೂಷನ್. ಆಂಧ್ರ ಬ್ಯಾಂಕ್ ಅಲ್ಲಿ ಠೇವಣಿ ಇಟ್ಟಿದ್ದ 100 ಕೋಟಿ ರೂಪಾಯಿ ಸಿಂಡಿಕೇಟ್ ಬ್ಯಾಂಕ್ಗೆ ವರ್ಗಾವಣೆ ಆಗುತ್ತೆ. ಈ ವರ್ಗಾವಣೆಯ ಪ್ರೊಸೆಸ್ ಏನಿದೆ ಅದು ನಿಯಮದಂತೆ ನಡೆದಿದೆಯಾ ಅನ್ನೋ ಪ್ರಶ್ನೆ ಕೂಡ ಇದೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿಬಿ 12 ಮಂದಿಯನ್ನ ಬಂಧಿಸಿದೆ. ಇನ್ನು 3 ಜನ ಸಿಸಿಬಿ ಕೈಗೆ ಸಿಗಬೇಕಾಗಿದೆ. ಸಿಂಡಿಕೇಟ್ ಬ್ಯಾಂಕ್ನ ಅಧಿಕಾರಿ ವಿಜಯ್ ಆಕಾಶ್ಗಾಗಿ ತಮಿಳುನಾಡಲ್ಲಿ ಸಿಸಿಬಿ ಟೀಮ್ ತಲಾಶ್ ನಡೆಸ್ತಾ ಇದೆ. ಲಾಕ್ಡೌನ್ನ ಮಧ್ಯೆಯೂ ಕೂಡ ವಿಜಯ್ ಆಕಾಶ್ಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ.